ನಮಸ್ಕಾರ. ನಾನು ಈ ದಿನ ರುಚಿಯಾದ ಒಂದು ಸ್ಪೆಷಲ್ ಚಟ್ನಿ ಪುಡಿ ಮಾಡಿದ್ದೀನಿ. ಅದು ಉದ್ದಿನಬೇಳೆದು. ಎಷ್ಟೋ ಜನರಿಗೆ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಚಟ್ನಿ ಪುಡಿ ಇದ್ದರೆ ಚಟ್ನಿ ಮಾಡೋ ಕೆಲಸನೇ ತಪ್ಪುತ್ತೆ. ದಿಢೀರಂತ ತಿಂಡಿಗೆ ಚಟ್ನಿ ಪುಡಿ ಹಾಕಿ ಕೊಟ್ಬಿಡ್ಬೋದು. ಬನ್ನಿ, ಇವತ್ತು ನಾನು ಚಟ್ನಿ ಪುಡಿ ಮಾಡೋ ರೆಸಿಪಿ ತೋರಿಸ್ತೀನಿ. ನಾನು 1 ಬೌಲಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 1 ಮುಷ್ಟಿ ಕರಿಬೇವಿದೆ. ಉದ್ದಿನಬೇಳೆ 2 ಪ್ರಮಾಣದಲ್ಲಿ ನಾನು ಒಣಮೆಣಸು ಮತ್ತು ಒಂದು 4 ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಇದೆ. ಈಗ ಚಟ್ನಿ ಪುಡಿ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಹುರಿಯೋಣ. ತುಂಬ ಕೆಂಪು ಮಾಡಬಾರ್ದು. ಈಗ ಉದ್ದಿನಬೇಳೆ ಜೊತೆ ಒಣಮೆಣಸು ಹಾಕ್ತೀನಿ. ಹಾಗೆ ಕರಿಬೇವು ಹಾಕ್ತೀನಿ. ಇದಕ್ಕೆ ನಾನು 1/4 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿನೂ ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಹುಳಿಗೆ ಹುಣಸೆಹಣ್ಣು ಹಾಕ್ಬೋದು. ನಾನಿಲ್ಲಿ ವಾಟೆ ಹುಳಿ ಪುಡಿ ಹಾಕ್ತೀನಿ 1 ಸ್ಪೂನು. ಈಗ ಬಾಣಲೆ ಬಿಸಿಲಿ ಸ್ವಲ್ಪ ಗರಂ ಆಗಲಿ. ಈಗ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡೋಣ. ಸ್ವಲ್ಪ ಸಿಹಿ ಬೇಕು. ಬೆಲ್ಲದ ಬದಲು ನಾನಿಲ್ಲಿ ಸಕ್ಕರೆ ಹಾಕ್ತಿದ್ದೀನಿ 2 ಸ್ಪೂನು. ಚಟ್ನಿ ಪುಡಿ ರೆಡಿ ಆಯಿತು. ತುಂಬ ಟೇಸ್ಟ್ ಇರುತ್ತೆ. ರೊಟ್ಟಿ, ದೋಸೆ, ಚಪಾತಿ ಜೊತೆ ಮೊಸರು ಹಾಕ್ಕೊಂಡು ನಂಚ್ಕೊಳ್ಳೋಕ್ಕೆ ತುಂಬ ರುಚಿ ಮತ್ತು ದಿಢೀರಂತ ಮಾಡಬಹುದು ಈ ಚಟ್ನಿ ಪುಡಿನ. ಈ ಚಟ್ನಿ ಪುಡಿಗೆ ಕೊಬ್ಬರಿ ಹಾಕೋಲ್ಲ, ಹಾಗಾಗಿ ತುಂಬ ದಿನ ಇಡೋಕ್ಕೂ ಬರುತ್ತೆ. ನೋಡಿದ್ರಲ್ಲ ರುಚಿಯಾದ ಉದ್ದಿನಬೇಳೆ ಚಟ್ನಿ ಪುಡಿ ಮಾಡೋ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.